ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಹಲಸಿನಕಾಯಿ ಬಸ್ಸಾರು ಮತ್ತು ಪಲ್ಯನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಕಟ್ ಮಾಡೋದು ಯಾವ ರೀತಿ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಡಿ, ನಾನು ಒಂದು ಕುಕ್ಕರ್ಗೆ 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ನೆನೆಸಿರುವಂಥ ಅವರೆಕಾಳು ಹಾಗೆ ಕಡಲೆಕಾಳನ್ನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲ್ಲುಪ್ಪನ್ನ ಹಾಕಿ ಕುಕ್ಕರ್ನ ಮುಚ್ಚಿ 2 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಬಸ್ಕೊಳ್ತಿದ್ದೀನಿ. ಕಾಳು ಬಸಿಯೋ ಪಾತ್ರೆಗೆ ಹಾಕಿ ಆನಂತರ ಒಂದು ಬಾಣಲಿಗೆ 5-6 ಒಣಮೆಣಸಿನ್ಕಾಯಿ ಹಾಗೆ 1-2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು, 1-2 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳನ್ನ ಹಾಕ್ಕೊಂಡು ಹುರ್ಕೊಳ್ತೀನಿ. ಹುರಿದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಪುಡಿ ಮಾಡ್ಕೊಳ್ತೀನಿ. ಹುರಿದಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ತೀನಿ. ತಣ್ಣಗಾದ ನಂತರ ಹುರ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, 4 ಟೊಮೊಟೊ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ 1-2.5 ಸ್ಪೂನಷ್ಟು. ಇವಾಗ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ 2 ಈರುಳ್ಳಿ ದಪ್ಪು ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಪಲ್ಯಕ್ಕೋಸ್ಕರ ಒಗ್ಗರಣೆ ಹಾಕ್ಕೊಳ್ತಾ ಇರೋದು. ನಾವು ಇದಕ್ಕೆ 1 ಸ್ಪೂನು ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಒಣಮೆಣ್ಸಿಕಾಯಿ ಮತ್ತು ಹುಚ್ಚೆಳ್ಳು, ಕರಿಬೇವು ಸೊಪ್ಪನ್ನ ಹುರಿದು ಪುಡಿ ಮಾಡ್ಕೊಳ್ತಿರೋದ್ರಿಂದ ಇದಕ್ಕೆ 4 ಹಸಿಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅಷ್ಟೇ ಸಾಕಾಗುತ್ತೆ. ಇವಾಗ ಬಸ್ಕೊಂಡಿರೋಂಥ ಪಲ್ಯನ ಹಾಕ್ತೆ. ಹಾಗೆ ತೆಂಗಿನ ತುರಿ ಹಾಗೆ ಪುಡಿ ಮಾಡ್ಕೊಂಡಂತಹ ಪುಡಿನ, ಒಣಮೆಣ್ಸಿನ್ಕಾಯಿ, ಹುಚ್ಚೆಳ್ಳು ಹಾಗೆ ಕರಿಬೇವಿಂದು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ನೀರಿನ ಅಂಶ ಕಡಿಮೆ ಆಗೋವರೆಗೂ ಸಣ್ಣೂರಿನಲ್ಲಿ ಬೇಯಿಸಿ ಎತ್ತಿಟ್ಕೊಳ್ತೀನಿ. ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ಬಸ್ಸಾರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. 3-4 ಕರಿಬೇವಿನ ಕಡ್ಡಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣ ಈರುಳ್ಳಿನ ಅಂದರೆ ಸಾಂಬಾರು ಈರುಳ್ಳಿನ ಒಂದು ಸ್ವಲ್ಪ ಹಾಕ್ಕೊಂಡು ಒಂಚೂರು ಪುಡಿ ಉಪ್ಪನ್ನ ಹಾಕ್ಕೊಂಡು ನಾನು ಇದನ್ನು ಹುರ್ಕೊಳ್ತೀನಿ. ಆವಾಗ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ಆವಾಗಲೇ ತೋರಿಸಿದ್ನಲ್ಲ ರುಬ್ಬೋದಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೋಬೇಕು. ಇವಾಗ ನೋಡಿ ರೆಡಿಯಾಗಿದೆ. ಇದು ಚೆನ್ನಾಗಿ ಕುದ್ರೆ ಒಂದು 10 ನಿಮಿಷದಿಂದ 15 ನಿಮಿಷದವರೆಗೆ ಕುದ್ರೆ ಬಸ್ಸಾರು ರೆಡಿಯಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.